ಅತ್ತೆ, ಅಲ್ಲಿಟ್ಟಿದ್ ಕ್ಲಿಪ್ ನೋಡಿದ್ರಾ? ಏ ಇಲ್ಲ ಕಣವ, ನಾನು ಯಾಕೆ ನಿನ್ನ ಕ್ಲಿಪ್ನ ತಗೊಳ್ಳಿ? ಅದೇನು ನಾವು ಹಾಕೋದಾ? ನಾನೇನ್ ನಿಮಗೆ ನೀವು ತಗೊಂಡ್ರಿ ಅಂತ ಕೇಳಿದ್ನ? ಏನಾದ್ರೂ ಕೇಳಿದ್ರೆ ಅದಕ್ಕೆ ಸೇರಿಸಿ ಹೇಳೋವರೆಗೂ ಸಮಾಧಾನ ಇಲ್ಲ ನಿಮ್ಗೆ. ಹಾ ಲತಾ, ಏ ಲತಾ, ಏನತ್ಗೆ ಅಲ್ಲಿಟ್ಟಿದ್ ಕ್ಲಿಪ್ ನೋಡ್ದಾ? ಇಲ್ಲ ಅತ್ಗೆ, ನಾನು ನೋಡ್ಲಿಲ್ಲ. ಅವರು ನೋಡಿಲ್ಲ, ನೀನು ನೋಡಿಲ್ಲ. ಕ್ಲಿಪ್ ಏನು ಗೋಡೆ ನುಂಗೋಯ್ತಾ? ಈ ಮನೆಯಲ್ಲಿ ಇತ್ತೀಚೆಗೆ ಯಾಕೋ ಇಟ್ಟಿರೋ ಸಾಮಾನೆಲ್ಲ ಸ್ವಲ್ಪ ಹೊತ್ತಿಗೆ ಕಾಣೆ ಆಗ್ತಿದಾವೆ. ಹಾ ಅಲ್ಲ ಕಣೆ, ಯಾರಿಗೆ ಹೇಳ್ತಾ ಇದೀಯಾ? ನಾನೇನು ನನ್ನ ಮಗಳನ್ನ ಕಳ್ಳಿಯಾಗಿ ಬೆಳೆಸಿಲ್ಲವ. ಸುಮ್ಮನೆ ಇದ್ದವ್ರನ್ನೆಲ್ಲ ಕ್ಲಿಪ್ ನೋಡ್ದಾ ಅಂತ ಕೇಳ್ತಾ ಜಗಳ ತಕ್ಕೊಳಕ್ ಬರ್ತಿದ್ಯಾ? ಹೇಗ್ ಬೆಳೆಸಿದೀಯೋ ಯಾರಿಗ್ ಗೊತ್ತು. ನಾನು ಹೋಗಿ ಹೋಗಿ ನಿಮ್ಮ ಹತ್ರ ಮಾತಾಡ್ತಿದ್ದೀನಲ್ಲ, ಮೊದಲು ನನಗೆ ಬುದ್ಧಿ ಇಲ್ಲ. ಒಂದು ದಿನ ಸರುನ ನೋಡಲು ಸರು ತಾಯಿ ಮನೆಗೆ ಬರ್ತಾರೆ. ಏನು ಬೀಗ್ರೆ, ಅಪರೂಪಕ್ಕೆ ಬಂದ್ಬಿಟ್ಟಿದ್ದೀರಾ? ಚೆನ್ನಾಗಿದ್ದೀರಾ? ಹ್ಞೂ ಶಾಂತಕ್ಕ, ಚೆನ್ನಾಗಿವ್ನಿ. ನೀವು ಚೆನ್ನಾಗಿದ್ದೀರಾ? ಬನ್ನಿ ಬೀಗ್ರೆ, ಕುತ್ಕೊಳ್ಳಿ ಬನ್ನಿ. ಹಾ ಅಮ್ಮ, ಯಾವಾಗ ಬಂದೆ? ಈಗಿನ್ನು ಬಂದವ? ಚೆನ್ನಾಗಿದ್ಯಾ? ಎಲ್ಲಿ ಹೇಳಿ ಅಂದ್ರು ಕಾಣ್ತಾ ಇಲ್ಲ. ಅವರು ಈಗ ತಾನೇ ಹೊರಗೋದ್ರು ಅಮ್ಮ, ಇನ್ನೇನು ಬಂದ್ಬಿಡ್ತಾರೆ. ಸರು, ಬಹಳ ದಿನ ಆದಮೇಲೆ ಬೀಗರು ಬಂದಿದ್ದಾರೆ. ಊಟಕ್ಕೇನಾದರೂ ಸ್ಪೆಷಲ್ ಮಾಡವ? ಇವ್ರದ್ದೊಂದು ಆಲೆ ಶುರು ಹಚ್ಕೊಂಡ್ರು. ನನಗೇನು ಮಾಡಕ್ಕೆ ಬರಲ್ವಾ? ನನಗೇನು ಗೊತ್ತಿಲ್ವಾ ಏನು ಮಾಡಬೇಕು ಅಂತ? ಏನೋ ಇವರೇ ಹೇಳ್ಕೊಡ್ತಾ ಇರೋ ಹಾಗೆ ಹೇಳ್ತಾ ಇದ್ದಾರೆ. ಅಷ್ಟು ಒಳ್ಳೊಳಗೆ ನಟಿಸ್ತಾ ಇದ್ದಾಳೆ ಇವಳಂತೂ. ಹಾಂ ಹ್ಞೂ ಸರಿ. ಲತಾ, ಇವತ್ತು ನಮ್ಮಮ್ಮ ಬಂದಿದ್ದಾರೆ, ಏನಾದರೂ ಸ್ಪೆಷಲ್ ಮಾಡು ಆಯಿತಾ? ಹ್ಞೂ ಸರಿ ಅತ್ತಿಗೆ, ಮಾಡ್ತೀನಿ. ಮತ್ತೆ ಅಡುಗೆ ಎಲ್ಲ ಬೇಗ ಮಾಡು. ಹಾಂ, ಬೇಕು ಅಂತಾನೆ ಲೇಟ್ ಮಾಡಿ. ಮತ್ತೆ ಎಲ್ಲ ರುಚಿಯಾಗಿ ಮಾಡಿ ಇಟ್ಟಿರು, ಸರಿನಾ? ಸರು. ಹಾಂ ಅಮ್ಮ, ನೀವು ಅಲ್ಲೇ ಕುತ್ಕೋಬೇಕಿತ್ತು, ಯಾಕೆ ಬಂದ್ರಿ? ನೀನಾಗಲೇ ಆರ್ಡರ್ ಮಾಡ್ತಿರ್ಬೇಕಾದ್ರೆ ಬಂದೆ. ಮೊದಲು ನಾದ್ನಿಗೆ ಬೆಲೆ ಕೊಡೋದು ಕಲಿ. ನಾದ್ನಿಯನ್ನ ಹಾಳು ಮಾಡ್ಕೊಂಡಿದ್ದೀಯೇನು? ಇದು ನಿನ್ನ ಮನೆ, ನೀನು ಕೆಲಸ ಮಾಡಬೇಕು. ಕಷ್ಟದಲ್ಲಿ ಬಂದಿರುವ ನಾದ್ನಿಯನ್ನ ಹೀಗೆ ನಡೆಸ್ಕೊಳ್ತಾರ? ಥೂ ನಿನ್ನ, ನನ್ನ ಮಗಳಾಗಿ ಪಡೆದುಕೊಂಡಲ್ಲ ನಿನ್ನನ್ನ. ಥೂ, ನನಗೆ ಬುದ್ಧಿ ಇಲ್ಲ ಮೊದಲು. ಅಮ್ಮ. ಏನಮ್ಮ? ಇನ್ನೊಂದ್ಸಲಿ ಅಮ್ಮ ಅಂತ ಕರಿಬೇಡ ನನ್ನ. ನೀನು ಒಂದು ಹೆಣ್ಣಾಗಿ ಈ ಥರ ಮಾಡೋಕೆ ನಾಚಿಕೆ ಆಗಲ್ವಾ ನಿನಗೆ? ಥೂ, ಈಗಲೇ ಕ್ಷಮೆ ಕೇಳು ಅವ್ರ ಹತ್ರ. ಸರಿ ಆಯ್ತು ಅಮ್ಮ, ತಪ್ಪಾಯ್ತು, ಕ್ಷಮಿಸ್ಬಿಡಿ. ನಾನು ಇನ್ಯಾವತ್ತೂ ಈ ಥರ ಮಾಡಲ್ಲ. ತಪ್ಪಾಯ್ತು ಅಮ್ಮ. ಲತಾ, ಲತಾ, ಪ್ಲೀಸ್ ನನ್ನ ಕ್ಷಮಿಸ್ಬಿಡು. ನಾನು ಏನಾದರೂ ಹೇಳಿದರೆ ಅದನ್ನು ಮನಸ್ಸಿಗೆ ಹಾಕೋಬೇಡ. ನನ್ನನ್ನು ದಯಮಾಡಿ ಕ್ಷಮಿಸು ಆಯ್ತಾ? ಅಯ್ಯೋ ಬಿಡಿ ಅದಕ್ಕೆ, ನನ್ನ ಹತ್ರ ಯಾಕೆ ಕ್ಷಮೆ ಕೇಳ್ತಾ ಇದ್ದೀರಾ? ಕ್ಷಮೆ ಕೇಳೋ ಅಂಥದ್ದು ನೀವೇನು ಮಾಡಿಲ್ಲ, ಸರಿ ಆಯ್ತಾ? ಇಲ್ಲಿ ಕೇಳು ಲತಾ, ನಿನ್ನ ಅತ್ತೆ ಬಳಿ ಆಗಲಿ ನಿನ್ನ ನಾದ್ನಿ ಬಳಿ ಆಗಲಿ ಇನ್ನೊಂದ್ಸಲಿ ಹೀಗೆ ನಡೆದುಕೊಂಡ್ರೆ ನಾನು ನಿನ್ನ ಹತ್ರ ಯಾವತ್ತೂ ಮಾತಾಡಲ್ಲ. ಮತ್ತೆ ನಾನು ಈ ಮನೆಗೆ ಕೂಡ ಬರಲ್ಲ. ಸರಿ ಆಯ್ತು ಅಮ್ಮ, ತಪ್ಪಾಯ್ತು, ಕ್ಷಮಿಸಿ ನನ್ನ. ಇನ್ಮೇಲಿಂದ ನಾನು ಯಾವತ್ತೂ ಹೀಗೆ ನಡ್ಕೊಳ್ಳಲ್ಲ, ಆಯ್ತಾ?